ಸೊ ಎಲ್ಲರೂ ಸೌಖ್ಯ ಇದ್ದೀರಲ್ಲ? ಎಂತ ಕೇಳುದಿಲ್ಲ ವಾಯ್ಸ್ ನನಗೆ. ಎಲ್ಲ ಸೌಖ್ಯ ಅಲ್ಲ? ಗುಡ್. ಸೊ ನನ್ನ ಹೆಸರು ನೋಯಲ್ ಅಂತ. ಸೊ ಐ ವಿಲ್ ಬಿ ಯುವರ್ ಹೋಸ್ಟ್ ಟುಡೇ. ಸೊ ಚಂತನ ಪರಿವಾರದ ಪರವಾಗಿ ನಾನು ಎಲ್ಲರನ್ನು ಸ್ವಾಗತಿಸುತ್ತಿದ್ದೇನೆ. ನಾವೊಂದು ಸೀಮಂತ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ವಿ ಹ್ಯಾವ್ ಅ ಮೋಸ್ಟ್ ಬ್ಯೂಟಿಫುಲ್ ಮಾಮ್ ಟು ಬಿ ಇನ್ ಡ್ರೇಪ್ಡ್ ಇನ್ ಅ ಗ್ರೀನ್ ಸಾರಿ and we also have Nishwit. Okay, so I welcome each and every one of you for this auspicious function. So without further ado, now we function and start madwa. So I request Nishwit to escort his beautiful wife onto the stage. Ella joragi chappale anni. ಎಲ್ಲರಿಗೂ ಕರ್ತನ ಸುಮಧುರ ನಾಮದಲ್ಲಿ ಈ ಮಧ್ಯಾಹ್ನದ ವೇಳೆಯ ವಂದನೆಗಳು. ವಿಶೇಷವಾಗಿ ನಾವೊಂದು ಬಯಕೆ, ಈ ಒಂದು ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ. ದೇವರ ಉಪಕಾರವನ್ನು ನಾವು ಸ್ಮರಿಸಿಕೊಂಡು ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ನಾವು ದೇವರನ್ನು ಕೊಂಡಾಡೋಣ. ಆರಂಭ ಮಾಡೋಣ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳ ಆತನ ಪವಿತ್ರ ನಾಮವನ್ನು ಕೀರ್ತಿಸಿ ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮ ಆಗಿರುವ ತ್ರೈಕ ದೇವರ ಮಧುರ ನಾಮದಲ್ಲಿ ಆಗಲಿ. ಆಮೇಲೆ ದೇವರ ಉಪಕಾರವನ್ನು ಸ್ಮರಿಸಿಕೊಂಡು 318ನೇ ಕನ್ನಡ ಸಂಗೀತವನ್ನು ಹಾಡೋಣ. ಸಹಸ್ರ ನಾಲಿಗೆನಗಿದ್ದು ಸಹಸ್ರ ಬಾಯಿಗಳಿದ್ದರೆ ಸಹಸ್ರ ನಾಲಿಗೆನಗಿದ್ದು ಸಹಸ್ರ ಕೃತಜ್ಞನಾಗಿ ಅಡ್ಡ ಬಿದ್ದು ನನ್ನಿಡಿರುತ್ತಿನಿಂದಲೇ ದೈವಾನುಗ್ರಹ ಮಹಿಮೆ ಆದೂ ಚಾಡುತ್ತಿರುವೆ. ದೈವಾನುಗ್ರಹ ಮಹಿಮೆ ಆದಷ್ಟು ಹಾಡುತ್ತಿರುವೆ. ಶರೀರ ಜೀವ ಆಸ್ತಿಗಾಗಿ ನೀ ಸ್ತೋತ್ರವನ್ನು ತಂದೆ. ಶರೀರ ಜೀವ ಆಸ್ತಿಗಾಗಿ ನೀ ಸ್ತೋತ್ರ ಒಂದು ತಂದೆ. ಪ್ರಪಂಚದೆನ್ನುವುದಕ್ಕಾಗಿ ನಿನ್ನೊಮ್ಮೆ ಕೊಂಡಾಡುವೆ. ಪ್ರಪಂಚ ದೇನೋದ್ಯೋಗಕ್ಕಾಗಿ ನಿನ್ನೊಮ್ಮೆ ಕೊಂಡಾಡುವೆ. ಕ್ಷೇಮಾದಿಗಳಿಗೋಸ್ಕರ ತಗೋ ಸಹಸ್ರ ಸ್ತುತಿಯ. ಕ್ಷೇಮಾದಿ ಗಾಳಿಗೋಸ್ಕರ ಸಹಸ್ರ ಸ್ತುತಿಯ. ಯಾರನ್ನ ಪಾಲಿಸುತ್ತಿದ್ದಾರೆ ನೀನೆಲ್ಲವೂ ಸುಧನಿಯೇ. ಯಾರೇನ್ನ ಪಾಲಿಸುತ್ತಿದ್ದಾರೆ ನೀನಾವು ಸುಧನಿಯೇ. ಯಾರನ್ನ ಕಾಯುತ್ತಿರುತ್ತಾರೆ ನೀನೆಲ್ಲವೂ ಸೈನೇಶ್ವರಿ. ಯಾರೇನ್ನ ಕಾಯುತ್ತಿರುತ್ತಾರೆ ನೀನಾವು ಸೈನೇಶ್ವರಿ. ಪ್ರಾರ್ಥನೆ ಮಾಡೋಣ.
ದೇವರೇ, ವಿಶೇಷವಾಗಿ ಈ ಮಧ್ಯಾಹ್ನದ ವೇಳೆಗಾಗಿ ನಾವನಿಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಿನ್ನ ಕೃಪೆಯ ಮೂಲಕವಾಗಿ ನಾವು ಒಟ್ಟಾಗಿ ಸೇರಿ ಜಸ್ಮಿತಾ ಇವಳ ಬಯಕೆ ಈ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ. ನೀನು ಕೊಟ್ಟಂಥ ಗರ್ಭಫಲವನ್ನು ಸ್ಮರಿಸಿಕೊಂಡು ನಾವು ನಿನಗೆ ಉಪಕಾರವನ್ನು ಸಲ್ಲಿಸುವಂಥ ದಿನವಾಗಿದೆ. ವಿಶೇಷವಾಗಿ ಈ ಮಗಳು ದಾಂಪತ್ಯ ಜೀವನಕ್ಕೆ ಸೇರಿಸಲ್ಪಟ್ಟ ನಿನ್ನ ಆಶೀರ್ವಾದ ಮೂಲಕವಾಗಿ ಕೃಪೆಯ ಮೂಲಕ ಗರ್ಭಫಲವನ್ನು ಹೊಂದುವಂಥ ಕೃಪೆ ನಡೆಸಿದೆ. ಈಕೆ ಗಂಡನಿಸಿ ಇವರನ್ನು ಕೂಡ ಆಶ್ರಯಿಸು. ಇವರಿಬ್ಬರು ತಂದೆಯಾಗುವಂಥ ತಾಯಿಯಾಗುವಂಥ ಒಂದು ಹಂತದಲ್ಲಿದ್ದಾರೆ. ಅದು ನಿನ್ನ ಕೃಪೆ, ನಿನ್ನ ಆಶೀರ್ವಾದ. ವಿಶೇಷವಾಗಿ ಇವರ ಹೆತ್ತವನ್ನು ಆಶ್ರಯಿಸು, ಬಂದಂಥ ಬಂಧು ಮಿತ್ರನ ಆಶ್ರಯಿಸು. ಕುಟುಂಬವಾಗಿ ನಾವು ಒಟ್ಟಾಗಿ ಉಪಕಾರವನ್ನು ಸಲ್ಲಿಸುವಾಗ ನಮ್ಮ ಮಧ್ಯೆ ಬಂದು ಈ ದಿನದ ಕಾರ್ಯಕ್ರಮದಲ್ಲಿ ಆಶೀರ್ವಾದ ಒದಗಿಸ್ತೇವೆ. ಆದಿಯಿಂದ ಅಂತ್ಯದವರೆಗೆ ನಮ್ಮನ್ನು ನಡೆಸು. ಈಗಲೂ ನಾವು ಸ್ವಲ್ಪ ಒಂದು ವಾಕ್ಯವನ್ನು ಕೇಳುವಾಗ ಈ ವಾಕ್ಯ ಸಂದೇಶ ನಮ್ಮ ಬಾಡಿನಲ್ಲಿ ಆಶೀರ್ವಾದವನ್ನು ಸ್ಫೂರ್ತಿಯನ್ನು ತರಲಿ. ಬಂದಂತೆಲ್ಲ ಬಂಧುಗಳಿಗಾಗಿ ಸ್ತೋತ್ರ. ಇನ್ನು ಮುಂದಿನ ಕ್ಷಣಗಳಲ್ಲಿ ನಮ್ಮನ್ನು ಸೇರುವಂತೆಲ್ಲ ಬಂಧುಗಳನ್ನ ಆಶೀರ್ವದಿಸು. ಈ ಕಾರ್ಯಕ್ರಮ ನೀನೇ ನಾಯಕನು ಒಡೆಯನು ಆಗಿರ್ತಾರೆ, ಮುನ್ನಡೆಸುವುದಾಗಿ ಯೇಸುವಿನ ಮಧುರವಾದ ನಾಮದಲ್ಲಿ ಬೇಡಿದ್ದೇವೆ, ಆಮೆನ್. ದಾವೀದನ ಕೀರ್ತನೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆತನ ಎಲ್ಲ ಅಪರಾಧ ಕ್ಷಮಿಸುವನು, ಸಮಸ್ತ ರೋಗವನ್ನು ವಾಸಿ ಮಾಡುವನು, ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸುವನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ಸಿಂಗರಿಸುವನಾಗಿದ್ದಾನೆ. ಶ್ರೇಷ್ಠವರೆಗಿನ ಆಶೆಯನ್ನು ಪೂರ್ತಿಗೊಳಿಸುತ್ತಾನೆ, ಹತ್ತಿಗೆ ಬರುವ ನಿನ್ನ ಯೌವನವನ್ನು ತಿರುಗಿ ಬರಮಾಡುತ್ತಾನೆ. ಕರ್ತನಲ್ಲಿ ಪ್ರೀತಿಯ ಬಂಧು ಮಿತ್ರರೇ, ನಿಮ್ಮೆಲ್ಲರಿಗೂ ಕೂಡ ಈ ಮಧ್ಯಾಹ್ನದ ಈ ಶುಭ ಗಳಿಗೆಯಲ್ಲಿ ನಾನು ಕರ್ತನ ಮಧುರವಾದ ನಾಮದಲ್ಲಿ ವಂದಿಸ್ತೇನೆ. ಮತ್ತು ಜಸ್ಮಿತ್ ಮತ್ತು ಈಶ್ವತಿವರಿಗೆ ಕೂಡ ವಿಶೇಷವಾದ ವಂದನೆಯನ್ನು ನಾನು ಸಲ್ಲಿಸುವಾತನಾಗಿದ್ದೇನೆ. ಈ ದಿನ ವಿಶೇಷವಾಗಿ ನಿಶ್ವಿತ್ ಮತ್ತು ಜಸ್ಮಿತಾ ಬಾಳಿನಲ್ಲಿ ಬಹಳ ವಿಶೇಷವಾದಂಥ ದಿನ. ದೇವರ ಉಪಕಾರವನ್ನು ಸ್ಮರಿಸುವಂಥ ದಿನ, ಥ್ಯಾಂಕ್ಸ್ ಗಿವಿಂಗ್ ಸರ್ವಿಸ್, ದೇವರ ಉಪಕಾರವನ್ನು ಸಲ್ಲಿಸುವಂಥ ದಿನ. ಮೊದಲಾಗಿ ನಾವು ದೇವರಿಗೆ ಉಪಕಾರವನ್ನು ಸಲ್ಲಿಸಬೇಕು. ಯಾಕಂದ್ರೆ ನಾವು ಈ ಲೋಕವನ್ನು ಅನೇಕರು ಬಿಟ್ಟು ಹೋಗಿದ್ದಾರೆ. ನಮ್ಮನ್ನು ಈ ಲೋಕದಲ್ಲಿ ದೇವರು ಜೀವಂತವಾಗಿ ಇರಿಸಿದ್ದಾನೆ, ಉಸಿರಾಡುವಂಥ ಕೃಪೆಯನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ದೇವರಿಗೆ ಮೊದಲಾಗಿ ಉಪಕಾರವನ್ನು ನಾವು ಸಲ್ಲಿಸಬೇಕು. ಎರಡನೇದಾಗಿ ಈ ದಿನದ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಿಶ್ಚಿತ್ ಮತ್ತವರ ಪ್ರಿಯ ಪತ್ನಿ ದೇವರಿಗೆ ಉಪಕಾರವನ್ನು ಸಲ್ಲಿಸುವಂಥ ದಿನ. ಜಸ್ಮಿತಾ ಬಯಕೆ ಗರ್ಭಫಲವನ್ನು ದೇವರಿಂದ ಆಶೀರ್ವಾದವಾಗಿ ಪಡೆಯುವಂಥ ದಿನ. ದಾಂಪತ್ಯ ಜೀವನಕ್ಕೆ ಸೇರಿಸಲ್ಪಟ್ಟು ಅದರ ಪ್ರೀತಿಯ ಗುರುತಾಗಿ ಮತ್ತು ಅವರ ವಂಶವು ಮುಂದುವರಿಯುವಂಥ ದೇವರು ಕೊಟ್ಟಂಥ ಅದ್ಭುತವಾದ ದಾನ ಗರ್ಭಫಲ. ಗರ್ಭಫಲವು ಯೆಹೋವನ ಬಹುಮಾನ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ದೇವರಿಗೆ ಉಪಕಾರವನ್ನು ಸಲ್ಲಿಸುವಂಥದ್ದು. 5ನೇ ವಚನವನ್ನು ನಾನು ಶ್ರೇಷ್ಠವರೆಗಿನಿಂದ ನಿನ್ನ ಆಶೆಯನ್ನು ಪೂರೈಸುವಾತನಾಗಿದ್ದಾನೆ. ಶ್ರೇಷ್ಠವರ ಆಶೆ, ಬಯಕೆ ಎಂಬುದಾಗಿ ನೋಡುವಾಗ ಆಶೆ, ತಾಯಿಯಾಗುವಂಥ ಸ್ತ್ರೀಯ ಬಯಕೆಯನ್ನು ಈಡೇರಿಸುವಂಥದ್ದು. ಪ್ರಾರ್ಥನೆಯ ಮೂಲಕವಾಗಿ, ಒಳ್ಳೊಳ್ಳೆ ಆಹಾರ ಪದಾರ್ಥ ಮೂಲಕವಾಗಿ ಅವಳ ಇಚ್ಛೆಯನ್ನು ಪೂರೈಸುವಂಥದ್ದು. ಈ ಮೂಲಕವಾಗಿ
ಮಗುವಿಗೆ ಕೂಡ ಆಶೀರ್ವಾದ, ಉತ್ತಮವಾದ ಆಹಾರಗಳು, ಮಗು ಕೂಡ ಆಶೀರ್ವಾದ, ಉತ್ತಮವಾದ ಪ್ರಾರ್ಥನೆಗಳು ಕೂಡ ಮಗುವಿಗೆ ಆಶೀರ್ವಾದ. ಬಂದಂತ ನಮಗೆ ಕೂಡ ಆಶೀರ್ವಾದ. ಶ್ರೇಷ್ಠ ಹೊರಗಿನಿಂದ ನಿನ್ನ ಆಶೆಯನ್ನು ಪೂರ್ತಿಗೊಳಿಸುತ್ತಾನೆ. ನಮ್ಮ ದೇವರು, ಅವರ್ ಗಾಡ್ ಇಸ್ ಮಿರಾಕಲ್ ವರ್ಕಿಂಗ್ ಗಾಡ್. ನಮ್ಮ ದೇವರು ಅದ್ಭುತಗಳನ್ನು ಮಾಡುವ ದೇವರು. ಅವರ್ ಗಾಡ್ ಇಸ್ ಲಿವಿಂಗ್ ಗಾಡ್. ನಮ್ಮ ದೇವರು ಜೀವಿಸುವ ದೇವರು. ಇದನ್ನ ನಮ್ಮ ಕ್ರೈಸ್ತ ಪಂಚಾಂಗದಲ್ಲಿ ಪೆಂಟಕೋಸ್ಟಲ್ ಸಂಡೇ, ಪಂಚಶತಮ, ನೀವು ಆಲಯಕ್ಕೆ ಹೋಗಿರುವರು ಗಮನಿಸಬಹುದು, ಪಂಚಶತಮ ದಿನ 3,000 ಜನರಿಗೆ ಪವಿತ್ರಾತ್ಮನ ಅಭಿಷೇಕವಾದಂಥ ದಿನ. ಯೆಹೋವನ ಗ್ರಂಥದಲ್ಲಿ ದೇವರ ವಾಕ್ಯ ಹೇಳುವಂಥ ಮಾತು, ನಿಮ್ಮ ಸ್ತ್ರೀಯರು, ಪುರುಷರು, ಹಿರಿಯರು, ಕಿರಿಯರು, ಮಕ್ಕಳ ಎಲ್ಲರ ಮೇಲೆ ದೇವರ ಆತ್ಮವನ್ನು ಸುರಿಸುತ್ತೇನೆ ಎಂಬುದಾಗಿ ಯೆಹೋವನ ಗ್ರಂಥದಲ್ಲಿ ದೇವರು ತಿಳಿಸ್ತಾನೆ. ಆ ಪಂಚಶತಮ ದಿನದಲ್ಲಿ ಒಂದು ಮನೆಯಲ್ಲಿ ಶಿಷ್ಯರು ಕೂಡಿ ಬರಿರುವಾಗ ದೇವರಾತ್ಮನ ಅವರ ಮೇಲೆ ಇಳಿದು ಬಂದು ಸುಮಾರು 3,000 ಜನರು ಪವಿತ್ರಾತ್ಮನ ಬಲವನ್ನು ಹೊಂದಿ ಶಿಷ್ಯ ಮಂಡಳಿಗೆ ಸೇರಿದ. ನಾನು ಯಾಕೆ ಹೇಳ್ತೀನಿ ಹೇಳುವಾಗ, ದೇವರ ವಾಕ್ಯ ಅದು ಈಡೇರುವಂಥದ್ದಾಗಿದೆ. ಬೈಬಲಲ್ಲಿ ಬರೆದಿದೆ, ಮಳೆಯು ಭೂಮಿಗೆ ಬಿದ್ದು ಬೆಳೆಯನ್ನು ಕೊಡುವಂತೆ ದೇವರ ವಾಕ್ಯವನ್ನು ಹಿಡಿದು ನಾವು ಪ್ರಾರ್ಥಿಸುವಾಗ ಅದು ನಮ್ಮ ಜೀವನದಲ್ಲಿ ಕಾರ್ಯವನ್ನು ಮಾಡುವಂಥದ್ದಾಗಿದೆ. ದೇವರ ವಾಕ್ಯ ಸತ್ಯವಾದಗಳು, ದೇವರ ವಾಗ್ದಾನಗಳು ಸತ್ಯವಾದಗಳು. ದೇವರ ವಾಕ್ಯದಲ್ಲಿ ನಿನ್ನ ಎಲ್ಲ ಶ್ರೇಷ್ಠ ಹೊರಗಳಿಂದ ನಿನ್ನ ಆಶೆಯನ್ನು ಪೂರ್ತಿಗೊಳಿಸುತ್ತಾರೆ. ನಮ್ಮೆಲ್ಲ ಪ್ರತಿಯೊಬ್ಬರ ಆಶೆಯನ್ನು ಪೂರೈಸುವಂಥ ದೇವರು ಪರಲೋಕದ ಸಿಂಹಾಸನದಲ್ಲಿದ್ದಾನೆ. ಅಬ್ರಾಮನ ಜೀವಿತವನ್ನು ನಾವು ಗಮನಿಸುವಾಗ, ಅಬ್ರಾಮನು ಒಂದು ದಿವಸ ಬಹಳ ದುಃಖಿತನಾಗಿರ್ತಾನೆ. ದೇವರಿಗೆ ಕೇಳ್ತಾನೆ, ಅಬ್ರಾಮ ನೀನು ಯಾಕೆ ದುಃಖಿತನಾಗಿದ್ದಿ? ಆಗ ಅಬ್ರಾಮನ ದೇವರನ್ನೆಲ್ಲ ಆಸ್ತಿ ಪಾಸ್ತಿ ಎಲ್ಲ ಕೊಟ್ಟಿದ್ದಿ, ನನಗೆ ಅಗರ್ಭ ಶ್ರೀಮಂತಿಕೆಯನ್ನು ಕೊಟ್ಟಿದ್ದಿ, ಆದರೆ ನನಗೆ ಮಕ್ಕಳಿಲ್ಲ. ನಾನು ಈ ಆಸ್ತಿಯನ್ನು ಯಾರು ಮುಂದುವರಿಸುತ್ತಾರೆ? ನನಗೆ ಸಂತಾನವಿಲ್ಲ ಎಂಬುದಾಗಿ. ಆಗ ದೇವರು ಹೇಳುವಂಥ, ಅಬ್ರಾಮನೇ ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನ್ನ ಸಂತತಿಯನ್ನು ನಕ್ಷತ್ರಗಳ ಹಾಗೆ ಮತ್ತು ನಿನ್ನ ಸಂತತಿಯನ್ನು ಮರಳಿನ ಹಾಗೆ ನಾನು ಜಾಸ್ತಿ ಮಾಡ್ತೇನೆ ಎಂಬುದಾಗಿ. ಮರಳಿನ ಹಾಗೆ ಎಂಬುದಾಗಿ ನಾವು ನೋಡುವಾಗ ಇಸಾಕ ಮತ್ತು ಇಸ್ಮಾಯಿಲಿನ ಸಂತಾನ, ಅವರ ಸಂತಾನ. ನಕ್ಷತ್ರ ಎಂಬುದಾಗಿ ನೋಡುವಾಗ ಪರಲೋಕದಲ್ಲಿ ಯೇಸುವಿನ ಮೂಲಕವಾಗಿ ಉಂಟಾದ ಸಂತಾನ, ಅದು ನಾವು. ನಕ್ಷತ್ರಗಳ ಹಾಗೆ ಯೇಸು ಉದಯ ನಕ್ಷತ್ರವಾಗಿದ್ದಾನೆ, ಆತನ ಮೂಲಕವಾಗಿ ಉಂಟಾದ ಸಂತಾನ ನಾವಾಗಿದ್ದೇವೆ. ದೇವರ ವಾಕ್ಯ ಸತ್ಯವಾದರೆ ನಿನ್ನೆಲ್ಲ ಆಶೆಯನ್ನು ಪೂರೈಸುತ್ತಾನೆಂಬುದಾಗಿ ದೇವರ ವಾಕ್ಯ ಹೇಳ್ತೇವೆ. 12 ಆಕೆ ಬಂಡಿಯಾಗಿದ್ದಳು, ಆಕೆನೆಲ್ಲೋ ತತ್ಸರ ಮಾಡ್ತಿದ್ದರು. ಅವರು ಆಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ, ದೇವರೇ ನೀನು ನನಗೆ ಮಗನನ್ನು ಕೊಡುವುದಾದರೆ ನಾನು ಇವನನ್ನ ಸೇವೆಗೆ ಕಳಿಸಿಕೊಡುತ್ತೇನೆ. ದೇವರವನಿಗೆ ಅವಳಿಗೆ ಸಾಮುವೇಲನೆಂಬ ಮಗನನ್ನು ನನಗಿಷ್ಟ. ಬೈಬಲ್ ಹೇಳ್ತದೆ, ಸಾಮುವೇಲನೆಂಬ ಪ್ರವಾದಿ ಅವನ ಹಾಗೆ ಇಸ್ರೇಲಲ್ಲಿ ಯಾರೂ ಇಲ್ಲ. ಶ್ರೇಷ್ಠವಾದ ಪ್ರವಾದಿ, ಆತನ ಹಿಂದೆ ಇರಲಿಲ್ಲ, ಮುಂದೆ ಇರಲಿಲ್ಲ. ಅಂಥ ದೊಡ್ಡ ಪ್ರವಾದಿ ದೇವರು ಅನುಗ್ರಹಿಸ್ತಾನೆ. ಜಸ್ಮಿತ ಇವಳ ಎಲ್ಲ ಆಶೆಯನ್ನು ಪೂರೈಸ್ತಾನೆ. ಗೊತ್ತಿಲ್ಲ ಗಂಡು ಮಗು ಬೇಕಾ ಹೆಣ್ಣು ಮಗು ಬೇಕು ಗೊತ್ತಿಲ್ಲ, ನೀವು ಅರ್ಥ ಕೇಳಿ. ಆದರೆ ನಾನು ಹೇಳುವಂಥದ್ದು, ನಮ್ಮ ದೇವರನ್ನು ಪ್ರೀತಿಸುವಂಥ ಮಗನಿಗೆ ಗಂಡುಗೆ ನಮ್ಮ ಕೈಯಿಲ್ಲ, ದೇವರ ಕೈಯಲ್ಲಿದೆ. ದೇವರನ್ನು ಪ್ರೀತಿಸುವಂಥ ಮಗು ಬೇಕಾಗಿದೆ. ಈಗಿನ ಮಕ್ಕಳ ಜೀವಿತವನ್ನು ನೋಡುವಾಗ ಮಕ್ಕಳು ತಂತೆಯಾಗಿ ಮಕ್ಕಳ ಜೊತೆ ಬಹಳ ಚಿಂತಿತರಾಗಿದೆ. ಮಕ್ಕಳು ನಾವು ಹೇಳಿದ ಕೇಳಿ ಬಾಲ್ಯ ಪ್ರಾಯದಲ್ಲಿಯೇ ಮಕ್ಕಳು ನಾವು ಬೆಳೆಸಬೇಕು. ಗರ್ಭದಲ್ಲಿರುವಾಗಲೇ ಒಳ್ಳೊಳ್ಳೆ ಸಂಗೀತಗಳನ್ನು ಕೇಳುವಂಥದ್ದು, ವಾಕ್ಯವನ್ನು ಗಟ್ಟಿಯಾಗಿ ಓದುವಂಥದ್ದು, ಇವೆಲ್ಲ ಕೂಡ ಮಗುವಿನ ಬೆಳವಣಿಗೆಯಲ್ಲಿ ಬಹಳ ಪ್ರಭಾವವನ್ನು ಬೀರುವಂಥದ್ದಾಗಿದೆ. ನನಗೆ ಗೊತ್ತಿಲ್ಲ, ಒಬ್ಬರು ಹೇಳ್ತಾ ಇದ್ರು, ಗರ್ಭಫಲ ಹೊಂದುವಾಗ ನಮ್ಮ ರೂಮಲ್ಲಿ ಚಂದ ಮಗು ಇದು ಫೋಟೋ ಇಡಬೇಕಂತ, ಹಾಗೆ ಒಳ್ಳೆಯ ಚಂದವಾದ ಮಗು ಹುಡ್ತದೆ. ಗೊತ್ತಿಲ್ಲ, ಎಲ್ಲ ಹೇಳ್ತಿದ್ರು, ನನಗೆ ಗೊತ್ತಿಲ್ಲ. ಅದು ಡಾಕ್ಟರ್ ಹತ್ರ ಕೇಳಬೇಕು. ಆದರೆ ನಾನು ಹೇಳುವಂಥದ್ದು, ಮಕ್ಕಳು ಗರ್ಭಫಲದಲ್ಲಿ ಮಗುವಿರುವಾಗ ಒಳ್ಳೆಯ ಆತ್ಮಿಕ ಸಂಗೀತವನ್ನು ಕೇಳಬೇಕು, ಒಳ್ಳೆಯ ವಾಕ್ಯವನ್ನು ಕೇಳಬೇಕು. ಆಗ ಮಗು ಆತ್ಮಿಕವಾಗಿ ಬೆಳೆಯುವಂಥದ್ದಾಗಿದೆ. ಇನ್ನೆಲ್ಲ ಆಶೆಯನ್ನು ಪೂರೈಸುವಾತನಾಗಿ ನಾನು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ.
ನಾವು ದೇವರ ವಾಗ್ದಾನವನ್ನು ಹಿಡಿದು ಪ್ರಾರ್ಥನೆ ಮಾಡುವಾಗ ಎಲ್ಲ ನಮಗೆ ಸಿಗ್ತದೆ. ದೇವರ ವಾಕ್ಯದಲ್ಲಿ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು ಎಂಬುದಾಗಿ. ಅಂದರೆ ಅದರಲ್ಲಿ ಕನ್ನಡ ಬೈಬಲ್ ಗೊತ್ತಾ, ಗ್ರೀಕ್ ಟ್ರಾನ್ಸ್ಲೇಷನ್ ಕಂಟಿನ್ಯೂಸ್ ಟೆನ್ಸ್. ಬೇಡಿಕೊಳ್ಳುತ್ತಾ ಇರಬೇಕು, ಹುಡುಕುತ್ತಾ ಇರಬೇಕು, ತಟ್ಟುತ್ತಾ ಇರಬೇಕು. ನಮ್ಮ ದೇವರು ಎಲ್ಲವನ್ನು ಕೊಡುವಾತನಾಗಿದ್ದಾನೆ. ನಾನು ಮುಗಿಸ್ತೇನೆ ಪ್ರಿಯರೇ. ಜೆನೆಟ್ ಅವರ ಫ್ಯಾಮಿಲಿ ನನಗೆ ಬಹಳ ಹತ್ತಿರವಾದ ಫ್ಯಾಮಿಲಿ. ಯಾಕೆ ನಾನು ತೊಕ್ಕೂರು ಸಭೆಯಲ್ಲಿದ್ದಾಗ ನಾನು ಯಾವಾಗಲೂ ಹೋಗ್ತಾ ಇದ್ದೆ, ನಿಶ್ಚಿತ ಎಲ್ಲ ಹೋಗಿ ಮಾತಾಡ್ತಿದ್ದೆ. ಮಕ್ಕಳು ಕೂಡ ಚರ್ಚ್ ಆಕ್ಟಿವ್ಸ್ ಭಾಳ ಆ್ಯಕ್ಟಿವ್ ಆಗಿದೆ. ಒಂದು ಚರ್ಚಿಗೆ ಯಾವಾಗ ರೆಗ್ಯುಲರ್ ಆಗಿ ಎಲ್ಲ ಟೈಮಲ್ಲಿ ಬರುವಂಥ ಫ್ಯಾಮಿಲಿ. ದೇವರ ಫ್ಯಾಮಿಲಿಯನ್ನು ಬ್ಲೆಸ್ ಮಾಡಿ ಕಮೆಂಟನ್ನು ಕೂಡ ನೆನಪು ಮಾಡಿಕೊಳ್ಳುತ್ತೇನೆ. ಇವರೆಲ್ಲರ ಜೀವನಕ್ಕಾಗಿ ನಾವು ದೇವರಿಗೆ ಸ್ತೋತ್ರ. ದೇವರು ಹೇಳ್ತಾನೆ, ಎಲ್ಲ ಆಶೆಯನ್ನು ಪೂರೈಸುವ ಆತ. ಜಸ್ಮಿತಾ ಅವರ ಮನಸ್ಸಲ್ಲಿ ಏನು ಆಶೆ ಗೊತ್ತಿಲ್ಲ, ದೇವರು ಎಲ್ಲ ಆಶೆಯನ್ನು ಪೂರೈಸುವಾತನಾಗಿದ್ದಾನೆ. ನಾವು ವಾಕ್ಯವನ್ನು ಹಿಡಿದು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವಾತನಾಗಿದೆ. ಅನೇಕ ಸರಿ ನಾವು ದೇವರ ವಾಕ್ಯವನ್ನು ಹಿಡಿದು ಪ್ರಾರ್ಥನೆ ಮಾಡಬೇಕು. ದೇವರ ವಾಕ್ಯ ಕಾರ್ಯ ಸಾಧಕ. ಯಾಕಂದ್ರೆ ದೇವರ ವಾಕ್ಯದಲ್ಲಿ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು. ನಾವು ವಾಕ್ಯವನ್ನು ಹಿಡಿದು ಪ್ರಾರ್ಥನೆ ಮಾಡುವಾಗ ದೇವರು ನಮಗೆ ಉತ್ತಮವಾದ ಅನುಗ್ರಹಿಸುವಾತನಾಗಿದ್ದಾನೆ. ದೇವರ ವಾಕ್ಯ ಹೇಳ್ತಿದೆ, ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವೆನು, ಮೀನು ಕೇಳಿದರೆ ಹಾವನ್ನು ಕೊಡುವೆನು. ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡುವುದಾದರೆ ಪರಲೋಕ ನಮ್ಮ ತಂದೆ ಎಷ್ಟೋ ಒಳ್ಳೆಯ ವರಗಳನ್ನು ಕೊಡುವಾತನಾಗಿ. ನಮ್ಮ ದೇವರು ನಮಗೆ ಒಳ್ಳೆಯದನ್ನು ಕೊಡುವಾತ. ಅನೇಕ ಸರಿ ಮನುಷ್ಯರನ್ನು ನಾವು ಒಳ್ಳೆಯದನ್ನು ಬಯಸ್ತೇವೆ, ಆದರೆ ಸಿಗುವುದಿಲ್ಲ. ರೊಟ್ಟಿ ಕೇಳ್ತೇವೆ, ಕೆಲವು ಸರಿ ಕಲ್ಲನ್ನು ಕೊಡ್ತಾರೆ. ಮೀನು ಕೇಳ್ತಾರೆ, ಕೆಲವು ಸರಿ ಹಾವನ್ನು ಕೊಡ್ತಾರೆ. ಅಂತ ಮನುಷ್ಯರ ಮಧ್ಯದಲ್ಲಿ ನಾವಿದ್ದೇವೆ. ಅದು ನಮ್ಮ ದೇವರು ಒಳ್ಳೆಯವನು. ನಮ್ಮ ದೇವರು ಒಳ್ಳೆಯವರು, ಯಾವಾಗಲೂ ಒಳ್ಳೆಯದನ್ನು ಕೊಡುವಾತನಾಗಿ. ದೇವರು ಹಾಕಿದೆ, ಶ್ರೇಷ್ಠ ಹೊರಗಿನಿಂದ ನಿನ್ನ ಆಶೆಯನ್ನು ಪೂರೈಸುವಾತನಾಗಿದ್ದಾನೆ. ಈಗ ನೀವು ಯಾವ ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಾ ಇರ್ಬೋದು, ನನಗೆ ಗೊತ್ತಿಲ್ಲ. ನೀವು ಹಾದು ಹೋಗುವಂಥ ಪರಿಸ್ಥಿತಿ ದೇವರ ವಾಕ್ಯದಲ್ಲಿ ಶ್ರೇಷ್ಠ ಹೊರಗಿನಿಂದ ನಿನ್ನ ಆಶೆಯನ್ನು ಪೂರ್ತಿಗೊಳಿಸ್ತಾನೆ. ವಾಕ್ಯ ಜಸ್ಮಿತ ಅವಳಿಗೆ ದೇವರು ಕೊಡುವಂಥ ಇನ್ನೆಲ್ಲ ಆಸೆ ಉಂಟು, ಇನ್ನೆಲ್ಲ ಬಯಕೆ ಎಲ್ಲವನ್ನು ದೇವರು ಈಡೇರಿಸುವ ಶಕ್ತಿನ. ದೇವರಿಗೆ ಅಸಾಧ್ಯವಾದಿಲ್ಲ, ಆತನಿಗೆಲ್ಲ ಸಾಧ್ಯ. ದೇವರಿಗೆ ಅಸಾಧ್ಯವಾದ ಕಾರ್ಯ ಯಾವುದಿಲ್ಲ, ಎಲ್ಲ ಸಾಧ್ಯ. ಇನ್ನೆಲ್ಲ ಆಶೆಯನ್ನು, ಇನ್ನೆಲ್ಲ ಬಯಕೆಯನ್ನು ಆತನು ಈಡೇರಿಸುವ ಆತನಾಗಿದ್ದಾನೆ. ಅವರ್ ಗಾಡ್ ಇಸ್ ಮಿರಾಕಲ್ ವರ್ಕಿಂಗ್ ಗಾಡ್. ನಮ್ಮ ದೇವರು ಅದ್ಭುತವನ್ನು ಮಾಡೋ ದೇವರು. 2000 ವರ್ಷಗಳ ಹಿಂದೆ ಸಮುದ್ರದ ಮೇಲೆ ನಡೆದ ದೇವರು, ಲಾಜರನ್ನು ಎಬ್ಬಿಸಿದ ದೇವರು, ರಕ್ತ ಕುಸುಮ ರೋಗಿಯನ್ನು ಗುಣಪಡಿಸಿದ ದೇವರು, 5000 ಜನರಿಗೆ ಊಟ ಕೊಟ್ಟ ದೇವರು ಈ ಥರದ ನಿನ್ನ ಜೀವನದಲ್ಲಿ ಕಾರ್ಯ ಮಾಡಲು ಶಕ್ತನಾಗಿ. ನಿರಾಶರಾಗುವುದು ಬೇಡ, ದುಃಖಿತರಾಗುವುದು ಬೇಡ. ದೇವರು ಅದನ್ನೆಲ್ಲ ಆಶೆಯನ್ನು ಪೂರೈಸುವಾತನಾಗಿದ್ದಾನೆ. ದೇವರ ವಾಕ್ಯ ಜಸ್ಮತಿ ಒಳ್ಳೆ ಮಗಳಿಗೆ ದೇವರು ಕೊಡುವಂಥ ವಾಕ್ಯ, ಏನೆಲ್ಲ ಆಶೆ ಉಂಟು ಎಲ್ಲವನ್ನು ಈಡೇರಿಸುವಾತನಾಗಿದ್ದಾನೆ. ದೇವರ ಸ್ತೋತ್ರ. ಈ ವಾಕ್ಯ ನಮ್ಮೆಲ್ಲರಿಗೂ ವಿಶೇಷವಾಗಿ ಜಸ್ಮಿತ ಮತ್ತು ನಿಶ್ವಿತಿಯವರ ಈ ಮಕ್ಕಳ ಜೀವ ದೇವರು ಆಶೀರ್ವಾದ ಕೊಟ್ಟು ನಡೆಸಿದೆ. ಆಮೇಲೆ ಎಲ್ಲ ಒಳ್ಳೆ ದಾನಗಾಡ ಮೂಲ ಕಾತ ದೇವಾರೆ. ನಿನ್ನ ದಿವ್ಯ ಆಶೀರ್ವಾದ ದಯಮಾಡು ನನಗೆ. ನಿನ್ನ ದಿವ್ಯ ಆಶೀರ್ವಾದ ದಯ ಮಾಡು ನನಗೆ ದಯಮಾಡು ನನಗೆ. ನಾನಾಗೆ ದಯ ಮಾಡು ನಾನಾಗೆ. ಅತಿಶಯ ಕೃಪೆಯನ್ನು ಪಾಲಿಸುವ ಪ್ರಭುವೇ, ಅತಿಶಯ ಕೃಪೆಯನ್ನು ಪಾಲಿಸುವ ಪ್ರಭುವೇ, ತಳ್ಳಬೇಡ ಪಾಪಿಯನ್ನು ದಯಮಾಡು ನನಗೆ. ತಳ್ಳಬೇಡ ಪಾಪಿಯನ್ನು ದಯ ಮಾಡು ನನಗೆ.
ಹಾಗೆ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕ ತಂದ ದೇವರೇ, ನಿನ್ನ ಸುಂದರವಾದ ವಾಕ್ಯಕ್ಕೋಸ್ಕರ ಸ್ತೋತ್ರ. ಶ್ರೇಷ್ಠ ವರಗಳಿಂದ ನಿನ್ನ ಆಶೆಯನ್ನು ಪೂರ್ತಿಗೊಳಿಸ್ತಾರೆ. ಎಂಥ ಅದ್ಭುತವಾದ ದೇವರು, ಎಂಥ ಒಳ್ಳೆಯ ದೇವರು, ನಮ್ಮನ್ನು ಪ್ರೀತಿ ಮಾಡುವ ದೇವರು, ನಿನ್ನೆಲ್ಲ ಆಶೆಯನ್ನು ಪೂರೈಸುವ ಆತನಾಗಿದ್ದಾನೆ. ಎಂಥ ಸುಂದರವಾದಂಥ ಮಾತಾಗಿದೆ. ವಿಶೇಷವಾಗಿ ಜಸ್ಮತಿ ಮಗಳ ಜೀವನಕ್ಕಾಗಿ ಸ್ತೋತ್ರ. ಸುಂದರವಾದ ಆತ್ಮಿಕವಾದ ಮಗುವಿನ ಜನರು ನಿಲ್ಲಿಸಲಿಕ್ಕಾಗುವಂಥ ಕೃಪೆ ನನಗಿಸುತ್ತ ಈ ದಿನ ಆಶೀರ್ವಾದವಾಗುವಂತೆ ಮಾಡು. ಈ ದಿನ ನಾವು ಕಾರ್ಯಕ್ರಮ ಭಾಗವಹಿಸಿ ಪುನಃ ನಮ್ಮ ಮನೆಗೆ ತೆರಳುವ ಜೊತೆಗೆ ವಿಶೇಷ ಪುನರಾವೃತ್ತಿ ಯಶ್ಮತಿ ಮಗಳ ಎಲ್ಲ ಆಶೆಯನ್ನು ಎಲ್ಲ ಬಯಕೆ ನೀಡಿ ನಿಶ್ಚಿತ ಆಶೀರ್ವಿಸು. ಘನಮಾನ ಮೇಮೆಗಿಸ ಎಲ್ಲವನ್ನು ಯೇಸುವಿನ ಮಧುರವಾದ ಬೇಡಿದ್ದೇವೆ, ಆಮೇಲೆ. ಅವಿದ್ದಂತೆ ಕರ್ತನ ಪ್ರಾರ್ಥನೆಯನ್ನು ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕದ ತಂದೆಯೇ, ಈ ನಾಮವು ಪರಿಶುದ್ಧಿಸಲ್ಪಡಲಿ, ರಾಜ್ಯವು ಬರಲಿ, ನಚಿತ್ತು ಪರಲೋಕದ ಪ್ರಕಾರ ಭೂಲೋಕದಲ್ಲಿ ಬರಲಿ. ನಮ್ಮದು ಆಹಾರ ನಿನಗೆ ನಮಗೆ ತಪ್ಪು ಮಾಡೋದು ನಾವು ಕ್ಷಮಿಸಿ, ನಮ್ಮ ತಪ್ಪು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸಲಿಕ್ಕೆ ತಪ್ಪಿಸು. ಯಾಕಂದ್ರೆ ರಾಜ್ಯವು ಬಲವು ಮಹಿಮಿಸದ ಕನ್ನವೇ, ಆಮೇಲೆ. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ತಂದೆಯಾದ ದೇವರ ಪ್ರೀತಿ, ಆತನ ಮಗನಾದ ಯೇಸು ಕ್ರಿಸ್ತನ ಕೃಪೆ, ಪವಿತ್ರಾತ್ಮನ ಅನ್ಯೋನ್ಯತೆ, ರಕ್ಷಣೆ, ಭದ್ರತೆ ವಿಶೇಷವಾಗಿ ಯಶ್ಮತಿ ಮಗಳೊಂದಿಗೂ ನಿಶ್ಚಿತವರೊಂದಿಗೂ ಇವರ ಹೊಡೆ ಹುಟ್ಟಿದವರು ಇವರ ಹೆತ್ತವರೊಂದಿಗೂ ವಿಶೇಷವಾಗಿ ಮುಂದೆ ಹುಟ್ಟುವಂಥ ಮಗುವಿನೊಂದಿಗೂ ಮತ್ತು ನಮ್ಮೆಲ್ಲರೊಂದಿಗೆ ಸದಾ ಕನ್ನಡಿಯಾಗಿರಲಿ. ಪ್ರಾರ್ಥನೆಯಲ್ಲಿ ನಡೆಸಿದ ಪ್ರಿಯ ಅಯ್ಯನವರಿಗೆ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಮಕ್ಕಳು ಯೆಹೋವನಿಂದ ದೊರಕುವ ಕೊಡುಗೆ, ಗರ್ಭಫಲವು ಅವನಿಂದ ದೊರಕುವ ಪ್ರತಿಫಲ. ಕೀರ್ತನೆಗಳು 127:3. ಸೊ ನಾವು ಈ ಸೀಮಂತ ಫಂಕ್ಷನ್ ಅನ್ನು ಮುಂದುವರಿಸುವ. ಐ ರಿಕ್ವೆಸ್ಟ್ ಬೋತ್ ದ ಫ್ಯಾಮಿಲೀಸ್, ಜತನ್ನ ಮತ್ತು ಅಂಚನ್ ಫ್ಯಾಮಿಲಿಯರು ಮುಂದೆ ಬಂದು ಈ ಸೀಮಂತ ಕಾರ್ಯಕ್ರಮ ಮುನ್ನಡೆಸಬೇಕೆಂದು ಕೇಳಿಕೊಳ್ಳುತ್ತೇನೆ. Had a dream, a voice called out, who's breaking the seals and read what's about. No one was found in the skies around, no one on the ground. Oh, I had a dream, a voice called out, who's breaking the seals and read what's about. No one was found in the skies around, no one on the ground.
He's Savior. here, oh yes, He's here. Praise and honor, glory and might belongs to the one on the throne in sight, and to the Lamb forever and always worship and honor and praise. Oh, praise and honor, glory and might belongs to the one on the throne in sight, and to the Lamb forever and always worship and honor and praise. I wept with sorrow, no one was fit to open the book, see what's in it. But then someone spoke with a smile, don't weep, the Lion of Judah is here. The Lion of Judah is He is here. worthy. The Lion of Judah is here. He is mighty. The Lion of Judah is here. He's our Savior. The Lion of Judah is here. Is here. ಮಹೋನ್ನತನೇ ನಿನ್ನಾಶ್ರಯದಿ ನಾವಾಸಿಸುವೆನು. ಸರ್ವಶಕ್ತನೇ ನಿನ್ನ ನೆರಳಲ್ಲಿ ನಾವಿಶ್ರಮಿಸುವೆನು. ಬಲವುಳ್ಳನೇ ನಿನ್ ಸಮ್ಮುಖವನ್ನೇ ನಾಶ್ರಯಿಸುವೆ ಅನುದಿನವೂ. ಬಲವುಳ್ಳನೇ ನಿನ್ ಸಮ್ಮುಖವನ್ನೇ ನಾಶ್ರಯಿಸುವೆ ಅನುದಿನವೂ. యేసయ్య 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 యేసయ్య. ರಾತ್ರಿಯಲ್ಲಿರುವ ಭಯಕ್ಕೂ ಹಗಲಲ್ಲಿ ಹಾರುವ ಬಾಣಕ್ಕೂ ഇരുಳಲ್ಲಿ ಸಂಚರಿಸುವ ವಿಪತ್ತಿಗೂ ದಿನದಲ್ಲಿ ಬರುವ ವ್ಯಾಧಿಗೂ ನಾ ಭಯಪಡೆನು, ನಾ ಹೆದರೆನು. ಯೆಹೋವ ರಾಫ ನನ್ನ ಜೊತೆ ನೀನೇ. ನಾ ಭಯಪಡೆನು, ನಾ ಹೆದರೆನು. ಯೆಹೋವ ರಾಫ ನನ್ನ ಜೊತೆ ನೀನೇ. యేసయ్య 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 యేసయ్య. ಸಾವಿರ ಜನರು ಸತ್ತು ಬಿದ್ದರು, 10,000 ಜನರು ಸುತ್ತಲಿದ್ದರು. ಅಂಧಕಾರವು ನನ್ನ ಬರಿಸಿದರು,
ಪ್ರೀತಿಸಿದವರನ್ನು ತಪ್ಪಿಸುವಾತನೆ, ನಿನ್ನ ಅರಿತವರನ್ನು ಘನಪಡಿಸುವಾತನೆ. ನಮ್ಮ ಕರ್ತನು ತನ್ನನ್ನು ಪ್ರೀತಿಸುವವನು, ತನ್ನನ್ನು ಸನ್ಮಾನಿಸುವವರನ್ನ ಅವನು ಸನ್ಮಾನಿಸುವ ದೇವರಾಗಿದ್ದಾನೆ. ನಿಮಗೆ ವಿರುದ್ಧವಾಗಿ ಶತ್ರುವಾದ ಸೈತಾನನು ತರುವಂಥ ಎಲ್ಲ ಬಂಧನಗಳಿಂದಲೂ ಎಲ್ಲ ಕೆಡುಕುಗಳಿಂದಲೂ ತಪ್ಪಿಸಿ ಕಾಯುವುದಕ್ಕೆ ಅವನು ಶಕ್ತನಾದ ದೇವರಾಗಿದ್ದಾನೆ. ಪ್ರಿಯರೇ, ಈ ದಿನ ಕಾಣುವಂಥ ಐಗುಪ್ತನನ್ನ ಇನ್ನು ಮುಂದೆ ನೀನು ಕಾಣುವುದಿಲ್ಲ ಎಂದು ಮೋಶೆಯ ಬಳಿ ಮಾತನಾಡಿದ ಹಾಗೆ ಕರ್ತನು ಇಂದು ನಿನ್ನ ಬಳಿ ಮಾತನಾಡ್ತಾ ಇದ್ದಾನೆ. ನಿನ್ನ ಪ್ರೀತಿಸಿದವರನ್ನು ತಪ್ಪಿಸುವಾತನೆ, ನಿನ್ನ ಅರಿತವರನ್ನು ಘನಪಡಿಸುವಾತನೆ. ನನ್ನುದ್ದವ ಜಯಿಸಿ ಮೇಲಕ್ಕೆತ್ತುವಾತನೆ, ಕೃಪೆಯಿಂದ ಕೃಪೆಯನ್ನು ತೋರಿಸುವಾತನೆ. ನನ್ನುದ್ದವ ಜಯಿಸಿ ಮೇಲಕ್ಕೆತ್ತುವಾತನೆ, ಕೃಪೆಯಿಂದ ಕೃಪೆಯನ್ನು ತೋರಿಸುವಾತನೆ. ಯೆಸಯ್ಯ, 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 ಯೆಸಯ್ಯ. ನಾ ಭಯಪಡೆನು, ನಾ ಹೆದರೆನು, ಯೆಹೋವ ಶಾಲೋಮ್ ನನ್ನ ಜೊತೆ ನೀ. भंवर के बीच में तू कहता है थम जा, तू मेरी ताकत है, तू ही मेरा ईमान। भंवर के बीच में तू कहता है थम जा, तू मेरी ताकत है, तू ही मेरा ईमान। बीते कल में तू साथ मेरे था, आज भी मेरे साथ है खड़ा, आने वाले कल में भी होगा। उठते हुए तूफानों में तू ही मेरी चट्टान, बढ़ती हुई लहरों पे तेरे कदमों के निशान। बीमारियों ನಿಲ್ಲಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಭೂಪರಲೋಕ ದೇವರೇ, ಈ ಸಂಗೀತವನ್ನು ಹಾಡಿ ಮಾಡ್ತಾರೆ. ಭೂಪರಲೋಕ ದೇವರೇ, ಸಮಸ್ತ ಪಾದನೆ ಅನಂತ ಸ್ತೋತ್ರ ನಿನಗೆ ನಾವು ನಮ್ಮ ಶರೀರವನ್ನು ಭಾಗಿಸಿ ಪ್ರಾರ್ಥನೆ ಮಾಡೋಣ.
ಈ ಆಹಾರ ಪದಾರ್ಥದಿಂದ ಅವರಿಗೆ ಮತ್ತು ಅವರ ಮಗುವಿಗಿಕ್ಕಿನ ಶಕ್ತಿ ದೊರಕಲಿ. ಅವರ ಗರ್ಭದಿಂದ ಮಗುವನ್ನು ಕೂಡ ಆಶೀರ್ವದಿಸು. ವಿಶೇಷವಾಗಿ ಕೀರ್ತನೆಗಳು ಹೇಳುವಂತೆ ಎಲ್ಲ ಜೀವಿಗಳು ಆಹಾರಕ್ಕಾಗಿ ಸೃಷ್ಟಿಕರ್ತನನ್ನು ಎದುರು ನೋಡ್ತಾ ಇದ್ದಾರೆ. ಹೌದು ಸ್ವಾಮಿ, ನಮಗೆ ಆಹಾರವನ್ನು ಕೊಡುವಾತನು, ಕಾಲ ಕಾಲಕ್ಕೆ ಮಳೆಯನ್ನು ಬೆಳೆಯನ್ನು ಆಹಾರವನ್ನು ಅನುಗ್ರಹಿಸುವಾತನು. ಅದಕ್ಕೆ ಸ್ತೋತ್ರ. ಈಗಲೂ ಸಿದ್ಧಪಡಿಸಲಿಕ್ಕಾಗುವಂತ ನನಗೆ ಈಗಲೂ ಆಹಾರವನ್ನು ಸಿದ್ಧಪಡಿಸಿದಂಥ ಕೈಗಳನ್ನು ಆಶೀರ್ವದಿಸು. ವಿಶೇಷವಾಗಿ ಮಾರ್ಬಿನ್ ಕ್ಯಾಟರ್ಸ್ ಅವರ ಮೂಲಕವಾಗಿ ಅನೇಕರಿಗೆ ಬೇರೆ ಬೇರೆ ನಮ್ಮ ಜನರಿಗೆ ಒಳ್ಳೆಯ ಆಹಾರ ಪದಾರ್ಥಗಳು ಸಿಗುತ್ತಾ ಇದೆ. ಅವರ ಕ್ಯಾಟರ್ಸನ್ನು ಆಶ್ರಯಿಸು. ಅವರ ಕೇಟರ್ಸ್ ಒಂದು ಕಾಲದಲ್ಲಿ ಚಿಕ್ಕದಾದಂಥ ಒಂದು ಕೇಟರ್ ಈಗ ದೊಡ್ಡದಾಗಿ ಬೆಳೆದಿದೆ. ಅನೇಕರ ಆಶೀರ್ವಾದ ಅವರೆಲ್ಲ ಸಿಬ್ಬಂದಿ ವರ್ಗದ ಆಶ್ರಯಿಸು. ಈಗಲೂ ಜಸ್ಮಿತ್ ಅವರ ಬಂದಿರುವ ಆಹಾರವನ್ನು ಆಶ್ರಯಿಸು. ನೀಡಿದ ಮಾತ್ರ ನಾವು ನಿಮ್ಮ ಅನ್ನಪಾನಗಳನ್ನು ಆಶ್ರಯಿಸಿದ್ದೇವೆ. ಅದಕ್ಕಾಗಿ ಸ್ತೋತ್ರ. ನಮ್ಮ ಅನ್ನಪಾನ ಆಶ್ರಯಿಸು. ನಾವು ಶ್ರೇಷ್ಠ ಎಲ್ಲ ಒಳ್ಳೆ ದಾನಗಳ ಮೂಲಕರ್ತ ದೇವರೇ ಎಂದು ಸಂಗೀತಗಾರನು ಹೇಳುವಂತೆ ಮೊದಲನೇದಾಗಿ ದೇವರಿಗೆ ಸ್ತೋತ್ರ ಹೇಳುತ್ತಾ ಬಂದಂಥ ನಿಮ್ಮೆಲ್ಲರಿಗೂ ನಮ್ಮ ಎರಡು ಕುಟುಂಬದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಲು ಇಷ್ಟಪಡುತ್ತೇನೆ. ಹಾಗೂ ಇಂದು ದೇವರ ವಾಕ್ಯವನ್ನು ನಡೆಸಿದ ರೆವರೆಂಡ್ ವಿಲಿಯಂ ಕುಂದರ್ ಅಯ್ಯನವರಿಗೂ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಹಾಗೂ ಇಂದಿನ ಎನ್ಸಿಯನ್ನು ಮಾಡಿದಂಥ ಚಂದಗಾಣಿಸಿಕೊಟ್ಟಂಥ ನನ್ನ ಆತ್ಮೀಯನಾದ ನೋಯಲ್ ಇವರಿಗೂ ಧನ್ಯವಾದವನ್ನು ಸಲ್ಲಿಸುವಲಾಗಿದ್ದೇನೆ. ಇಂದಿನ ಕಾರ್ಯಕ್ರಮದ ಲೈವನ್ನು ಚಂದಗಾಣಿಸಿಕೊಟ್ಟಂಥ M4 ಲೈವ್ ಇವರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಇಂದಿನ ಫೋಟೋಗ್ರಫಿ ವಿಡಿಯೋಗ್ರಫಿಯನ್ನು ಮಾಡಿದಂಥ ನನ್ನ ತಮ್ಮ ಹಾಗೂ ಇಮ್ಯಾಜಿನರಿ ರಿಯಾಲಿಟಿ ಈ ತಂಡದವರಿಗೂ ನನ್ನ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಡೆಕೋರೇಷನ್ ಮಾಡಿಕೊಟ್ಟಂತಹ ಖುಷಿ ಡೆಕೋರೇಷನ್ ಇವರಿಗೂ ನನ್ನ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಹಾಗೂ ಈ ಹಾಲನ್ನು ಒದಗಿಸಿಕೊಟ್ಟಂಥ 300 ಗ್ರಾಮ ಪಂಚಾಯತ್ ಇವರಿಗೂ ನನ್ನ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಸ್ವೀಟ್ಸ್ ಅನ್ನು ತಯಾರಿಸಿಕೊಟ್ಟಂಥ ಪ್ರಭು ಸ್ವೀಟ್ಸ್ ಇವರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಇಂದಿನ ಭೋಜನವನ್ನು ಸಿದ್ಧಪಡಿಸಿದಂಥ ಮಾರ್ಬಿನ್ ಕ್ಯಾಟರ್ಸ್ ಇವರಿಗೂ ಧನ್ಯವಾದವನ್ನು ಸಲ್ಲಿಸುತ್ತೇನೆ. Lord, I come, I confess, bowing here, I find my rest. Without you, I fall apart. You're the one that guides my heart. Lord, I need you. Oh, I need you. Every hour I need you. My one defense, my righteousness. Oh God, how I need you. Where sin runs deep, your grace is more. Grace is found is where you are.